ಭಾವನೆಗಳನ್ನು ಹಂಚಿಕೊಳ್ಳಲಾಗದ ಮಡದಿಯರು. ಒಂದು ಪ್ರಶ್ನೆ ಕಾಡುತ್ತದೆ. ನನ್ನ ಸ್ನೇಹಿತ ತನ್ನ ಹೆಂಡತಿಯನ್ನು ಏಕೆ ಬಿಟ್ಟುಬಿಟ್ಟ? ಅವನೇ ಅಂತ ಅಲ್ಲ, ಅನೇಕ ಕುಟುಂಬಗಳಲ್ಲಿ ಇದು ಹೆಚ್ಚಾಗಿ ಕಾಡುತ್ತದೆ. ನಾನು ಎಷ್ಟೋ ಸಾರಿ ಅವರನ್ನು ಭೇಟಿ ಮಾಡಿದ್ದೇನೆ. ಅವರೊಂದಿಗೆ ಕಾಲ ಕಳೆದಿದ್ದೇನೆ, ಮಾತನಾಡಿದ್ದೇನೆ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅವರಲ್ಲಿ ಯಾವುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ, ಅವರಲ್ಲಿ ಯಾವುದು ಕೊರತೆ ಇರುವುದಿಲ್ಲ. ಒಂದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ, ನೋಡುವುದಕ್ಕೆ ಅವರಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ಹೆಂಡತಿಯರು ಅವರಲ್ಲಿ ಗಂಡನನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಮಾಡಿಕೊಳ್ಳುವಷ್ಟು ಸೂಕ್ಷ್ಮತೆ ಅವರಲ್ಲಿ ಇರುವುದಿಲ್ಲ. ತನ್ನ ಗಂಡನ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳುವುದಿಲ್ಲ, ಸಂತೋಷ ಇರುವುದಿಲ್ಲ, ಅವನ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಆದರೆ ಆ ಹೆಂಡತಿಯರೆಲ್ಲರೂ ವೆರಿ ಬ್ಯೂಟಿಫುಲ್, ಚೆನ್ನಾಗಿದ್ದಾರೆ. ಆದರೆ ಏನು ಮಾಡುವುದು? ಗಂಡ ಈ ದಿನವೆಲ್ಲ ದುಡಿದು ಮನೆಗೆ ಬಂದಾಗ ಅವರೊಡನೆ ಸರಿಯಾಗಿ ಮಾತನಾಡದಿರುವುದು, ಸಣ್ಣ ಸಣ್ಣ ವಿಚಾರಗಳಿಗೆ ರೇಗುವುದು, ಅವನ ಮನಸ್ಸಿನ ಆಸೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಂಥ ಸಾವಿರ ಕಾರಣಗಳು ಎಲ್ಲವೂ ಸೇರಿಕೊಂಡು ಅವರಿಗೆ ಕೊನೆಗೆ ಏನಾಗುತ್ತದೆ? ಡೈವರ್ಸಿಗೆ ಮೊರೆ ಹೋಗುತ್ತಾರೆ. ಅವಳ ಮನಸ್ಸನ್ನು ಇವನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇವನ ಮನಸ್ಸನ್ನು ಅವಳು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೀಗಾಗಿ ಕೊನೆಗೆ ಅವರ ಜೀವನ ಅಸ್ತವ್ಯಸ್ತವಾಗಿ ಬಿಡ್ತದೆ. ಇನ್ನೊಂದು ಸಾರಿ ನಾವು ನೋಡಿದಾಗ ಕನಸು ಹಂಚಿಕೊಳ್ಳುವವರು ಬೇರೆಯೇ ಇರುತ್ತಾರೆ. ಆ ಹೆಂಡತಿಯರೇ ಬೇರೆ. ಅವರು ಒಳ್ಳೆಯ ಸಂಸಾರಿಗಳಲ್ಲ. ಕಾಫಿ ಮಾಡುವುದಕ್ಕೂ ಬರುವುದಿಲ್ಲ ಅವರಿಗೆ. ಆದರೆ ಅವರು ಗಂಡನಿಗೆ ಸರಿಸಮಾನವಾಗಿ ದುಡಿಯುತ್ತಾರೆ, ಮನೆಗೆ ಇರುವುದಿಲ್ಲ. ಆ ಗಂಡನೊಂದಿಗೆ ಹೊಸ ಹೆಜ್ಜೆ ಹಾಕುತ್ತಾರೆ, ಜೊತೆಯಲ್ಲೇ ತುಂಬ ದೂರ ನಡೆಯುತ್ತಾರೆ. ಇವರು ಸದಾ ಗಂಡನಿಗೆ ಬೆಂಬಲಕ್ಕೆ ನಿಲ್ಲುತ್ತಾರೆ, ಕೊನೆಗೆ ಮಾರ್ಗದರ್ಶಿಗಳಾಗುತ್ತಾರೆ. ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಅವನ ಭಾವನೆಗಳಿಗೆ ಅವರು ಸ್ಪಂದಿಸುತ್ತಾರೆ, ಒಳ್ಳೆಯ ಸಂಗಾತಿಗಳಾಗುತ್ತಾರೆ. ಇಂಥ ಹೆಣ್ಣು ಮಕ್ಕಳು ತನ್ನ ಗಂಡನಿಗೆ ಒಳ್ಳೆಯ ಸಂಗಾತಿಗಳಾಗಿ, ಜೊತೆಗಾರ್ತಿಯಾಗಿ, ಕೊನೆಗೆ ಸಂತೋಷದ ಮಾತುಗಳನ್ನಾಡುತ್ತಾ ಗಂಡನ ಜೊತೆ ಸುಖ ಸಂಸಾರವಾಗಿ ನಡೆಯುತ್ತಾರೆ. ಇದು ಒಂದು ವಿಧ. ಇದು ಎರಡು ವಿಧ ಇರುತ್ತವೆ. ಒಂದು ಭಾವನೆಗಳನ್ನು ಹಂಚಿಕೊಳ್ಳಲಾಗದ ಹೆಂಡತಿಯರು, ಇನ್ನೊಂದು ಭಾವನೆಗಳನ್ನು ಹಂಚಿಕೊಂಡು ತನ್ನ ಗಂಡನ ಜೊತೆಗೆ ಸುಖವಾಗಿ ಹೆಜ್ಜೆ ಹಾಕುವ ಸಂಗಾತಿಗಳು. ಹೀಗೆ ಸಂಸಾರದಲ್ಲಿ ಅನೇಕ ಒಡಕುಗಳು ಬಂದು ಅನೇಕ ಮೊದಲನೇ ಗುಂಪಿಗೆ ಸೇರಿದ ಹೆಣ್ಣು ಮಕ್ಕಳ ಕಾಟಕ್ಕೆ ತಾಳಲಾರದೆ ಗಂಡು ಮಕ್ಕಳು ಡೈವರ್ಸಿಗೆ ಮೊರೆ ಹೋಗುತ್ತಾರೆ. ಇದು ಸಂಸಾರದ ಕತೆ, ಭಾವನೆಗಳನ್ನು ಹಂಚಿಕೊಳ್ಳಲಾಗದ ಕತೆ ಎಂದು ಹೇಳುತ್ತೇನೆ.